Hi everyone. Today let's learn about chapter 16 Women Freedom Fighters. So ಈ ಚಾಪ್ಟರ್ ಅಲ್ಲಿ ನಾವು ವುಮೆನ್ ಮಹಿಳೆಯರು ವುಮೆನ್ ಫ್ರೀಡಮ್ ಫೈಟರ್ಸ್ ಯಾವ ಥರ ಅವರು ಯುದ್ಧ ಮಾಡಿದ್ರು, ಅದೇ ರೀತಿ ಅವರ ಅಚೀವ್ಮೆಂಟ್ಸ್ ಏನು ಅಂತಾನು ನೋಡ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಇಟ್. So to introduction to the women freedom fighters. So introduction to how difficult it was for a woman to come out and fight for the nation ಅನ್ನೋದು ನೋಡ್ಬೋದು. ಆಗಿನ ಕಾಲದಲ್ಲಿ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ ಆಗಿತ್ತು. ಸೊ ಹಾಗಿರುವಾಗ ಒಂದು ಮಹಿಳೆಯರಾಗಿ ಹೊರಗೆ ಬಂದು ದೇಶಕ್ಕಾಗಿ ಹೋರಾಟ ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಸ್ವಂತ ಎಜುಕೇಶನ್ ತಗೊಳ್ಳೋದು, ಅದೇ ರೀತಿ ಒಂದು ಕೆಲ್ಸಕ್ಕೆ ಹೋಗೋದೆಲ್ಲ ಇಟ್ ವಾಸ್ ಕಂಪ್ಲೀಟ್ಲಿ ನಾಟ್ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ. ಹಾಗಿದ್ರೇನು ವೆರಿ ಫ್ಯೂ ಸೊಸೈಟಿಯಲ್ಲಿ ತುಂಬ ಕಮ್ಮಿ, ಇಂಡಿಯಾದಲ್ಲಿ ತುಂಬ ಕಮ್ಮಿ ಜನ ಹೂ ಆರ್ ಎಜುಕೇಟೆಡ್ ಎನಫ್ ಅವರು ಮಕ್ಕಳಾಗ್ಲಿ ಅವ್ರನ್ನೆಲ್ಲ ಬೆಳೆಸೋ ರೀತಿನೇ ಆ ಥರ ಒಂದು ಈಕ್ವಲ್ ರೈಟ್ಸ್ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೂ ಲಿಬರ್ಟಿ, ಅವ್ರಿಗೊಂದು ಲೈಫು, ಅವ್ರಿಗೆ ಬೇಕಾಗಿ ಅವರು ಹೊರಗೋಗಿ ಓದೋದು ಎಂಕರೇಜ್ ಮಾಡ್ತಾ ಇದ್ರು ಮಹಿಳೆಯರನ್ನ. ಅದೇ ರೀತಿ ಅವ್ರ ಕೆಲ್ಸಕ್ಕೆ ಹೋಗೋದಾಗ್ಲಿ ಇಲ್ಲ ಯಾವುದೇ ಒಂದು ಒಳ್ಳೆ ಕೆಲ್ಸದಲ್ಲಿ ತೊಡಸ್ಕೊಳ್ಳೋದು ತುಂಬಾನೇ ಪ್ರೋತ್ಸಾಹ ಮಾಡೋರು ಆ ಥರ ಒಂದು ಎಜುಕೇಟೆಡ್ ಫ್ಯಾಮಿಲೀಸ್. ಸೊ ಈ ಥರ ಯಾವಾಗ ಎಜುಕೇಟೆಡ್ ವುಮೆನ್ ಸ್ವಲ್ಪ ಹೊರಗೆ ಬಂದು ವಾಯ್ಸ್ ಇಲ್ಲ ಮುಂದೆ ಬಂದು ಅವ್ರು ಒಂದೊಂದು ಕೆಲ್ಸದಲ್ಲಿ ತೊಡಗೋಕ್ ಸ್ಟಾರ್ಟ್ ಮಾಡ್ಕೊಂಡ್ರು, ಅವ್ರನ್ನ ನೋಡಿ ತುಂಬಾ ಮಹಿಳೆಯರು ಅವ್ರ ಸಪೋರ್ಟ್ ಇಂದ ತುಂಬಾ ಮಹಿಳೆಯರು ಹೊರಗೆ ಬಂದು ಒಂದೊಂದು ಕೆಲ್ಸದಲ್ಲಿ ತೊಡಗಿಸ್ಕೊಳ್ಳೋಕು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಹೀಗೆ ಕರ್ನಾಟಕದಿಂದ, ಸ್ಪೆಷಲಿ ಕರ್ನಾಟಕದಿಂದ ಈ ಚಾಪ್ಟರ್ ಅಲ್ಲಿ ಕರ್ನಾಟಕದ ಮಹಿಳೆಯರ ಬಗ್ಗೆ ತುಂಬಾ ವಿವರಣೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ತುಂಬಾ ಮಹಿಳೆಯರು ಈ ತರ ದೇಶಕ್ಕಾಗಿ ಹೋರಾಟ ಮಾಡಿದ್ರು. ಅದಲ್ಲಿ ಇವತ್ತು ನಾವು ಸ್ವಲ್ಪ ಜನದ ಬಗ್ಗೆ ಕಲಿಯೋಣ. ಸೊ ಯಾರ್ಯಾರು ಅಂದ್ರೆ ರಾಣಿ ಅಬ್ಬಕ್ಕಾದೇವಿ, ಬಳ್ಳಾರಿ ಸಿದ್ದಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ್, ಯಶೋಧರಮ್ಮ ದಾಸಪ್ಪ, ಉಮಾಬಾಯಿ ಕುಂದಾಪುರ. ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ರಾಣಿ ಅಬ್ಬಕ್ಕಾದೇವಿಯವರು. ಅವ್ರು ಯಾವುದಕ್ಕೆ ವೈ ಶಿ ಸೋ ವೆಲ್ ನೋನ್ ಅಂದ್ರೆ, ಅವರು ಹೇಗಂತೀರ, ಅವರು ಇದ್ದಿದ್ದೊಂದು ಶತಮಾನ ಆ ಒಂದು 1555 ಅಲ್ಲಿ. ಸೊ ಅವ್ರು ಆ ಟೈಮಲ್ಲಿ ರೂಲರ್ ಆಗಿ ಬಂದು ಹೇಗೆ ಪೋರ್ಚುಗೀಸ್ ಎಗೇನ್ಸ್ಟ್ ಆಗಿ ವಾರ್ ಇಲ್ಲ ಯುದ್ಧ ಮಾಡಿ ಹೇಗೆಲ್ಲ ಒಂದೊಂದು ಕಷ್ಟದ ಸಿಚುವೇಶನ್ ಎಲ್ಲ ಇದ್ರೇನು ಮುಂದೋಗಿ ಎಲ್ಲ ತುಂಬಾನೇ ವಾರ್ ಯುದ್ಧನ ಗಳಿಸಿ ಒಂದು ರೂಲರ್ ಆಗಿದ್ದವರು ರಾಣಿ ಅಬ್ಬಕ್ಕಾದೇವಿ. ಸೊ ಅವರು ಹುಟ್ಟಿದ್ದು ಚೌಟಾ ಡೈನಾಸ್ಟಿ ದಟ್ ರೂಲ್ಡ್ ಉಳ್ಳಾಳದಲ್ಲಿ ಚೌಟಾ ಡೈನಾಸ್ಟಿ ಅವರು ಥ್ರೋನ್ ಅಲ್ಲಿದ್ರು. ಸೊ ಆ ಒಂದು ವಂಶಕ್ಕೆ ಹುಟ್ಟಿದ್ದು ರಾಣಿ ಅಬ್ಬಕ್ಕಾದೇವಿಯವರು. ಅಂಡ್ ಅವರ ಮಾಮ ದಟ್ ಇಸ್ ತಿರುಮಲರಿಯ, ಅವರು ಯುದ್ಧಕ್ಕಾಗಿ ಅಬ್ಬಕ್ಕಾದೇವಿನ ಟ್ರೈನಿಂಗ್ ಕೊಟ್ಟು ಅದೇ ರೀತಿ ಅವ್ರನ್ನ ಉಳ್ಳಾಳದು ರಾಣಿಯಾಗಿ ಥ್ರೋನ್ಗೆ ತಂದ್ರು, ಅಂದ್ರೆ ಪವರ್ಗೆ ಕರ್ಕೊಂಡ್ಬಂದ್ರು. ಅಂಡ್ ಅಬ್ಬಕ್ಕಾದೇವಿಯವರು ಮದ್ವೆ ಆಗಿದ್ದು ಲಕ್ಷ್ಮಪ್ಪ ಅರಸುರು ಆಫ್ ಬಂಗಾರ್ ರೀಜನ್ ಮಂಗಳೂರವರು ಅವ್ರನ್ನ ಮದ್ವೆ ಆದ್ರು. ಆದ್ರೆ ಅವ್ರ ಮದ್ವೆ ಇಟ್ ಡಿ ನಾಟ್ ಲಾಸ್ಟ್ ಫಾರ್ ಲಾಂಗ್. ಹಿಂಗಾಗಿ ಅವರು ಉಳ್ಳಾಳಕ್ಕೆ ವಾಪಸ್ ಬಂದ್ರು. ಹೀಗಾದ್ಮೇಲೆ ಏನಾಯ್ತು, ಸೊ ಆಗ ಪೋರ್ಚುಗೀಸ್ ಅವರು ಉಳ್ಳಾಳನ ಅಕ್ವೈರ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ರು. ಸೊ ಅವ್ರು ಕೊಟ್ಟಿದ್ದು ಒಂದು ಏನು ಅಂದ್ರೆ, ನಾವ್ ನಿಮ್ನ ಕಷ್ಟ ಪಡಿಸದೇ ಇರ್ಬೇಕಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕು. ಸೊ ಇದನ್ನ ಎದುರಿಸಿ ಅಬ್ಬಕ್ಕ ಅವರು ನಿಂತ್ರು. ಸೊ ಅವಾಗ ಪೋರ್ಚುಗೀಸ್ ಅವರು 1555 ಅಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿದ್ರು. ಅದನ್ನ ಅಬ್ಬಕ್ಕಾದೇವಿಯವರು ಶಿ ವನ್ ದ ಬ್ಯಾಟಲ್.
ಅಗೇನ್ ಇನ್ 1568 ಅಲ್ಲಿ ವೈಸ್ರಾಯ್ ಆಫ್ ಪೋರ್ಚುಗೀಸ್ ಆಂಟನಿ ನೊರಾಲ್ಹಾ ಅವ್ರು ಉಳ್ಳಾಳನ ಎಂಟರ್ ಮಾಡಕ್ ಟ್ರೈ ಮಾಡಿ ಈ ಆಲ್ಸೋ ಎಂಟರ್ಡ್ ಉಳ್ಳಾಳ. ಆ ಟೈಮಲ್ಲಿ ಅಬ್ಬಕ್ಕ ದೇವಿ ಅವ್ರ ಸೈನಿಕರೊಳಗೆ ಎಸ್ಕೇಪ್ ಆದ್ರು. ಹೀಗಾದಾಗ ಅವ್ರ ಸೈನಿಕರು 200 ಸೈನಿಕರು ಸೇರಿ ಪೋರ್ಚುಗೀಸ್ನ ಅಟ್ಯಾಕ್ ಮಾಡಿದ್ರು. ಹೀಗಾದಾಗ ಪೋರ್ಚುಗೀಸ್ ಆ ಬ್ಯಾಟ್ಲ್ ಅಲ್ಲಿ ಜನರಲ್ ಪಿಕ್ಸಾಟೋ ಅವರು ತೀರ್ಕೊಂಡ್ರು. ಅದೇ ರೀತಿ ಪೋರ್ಚುಗೀಸ್ ಸೋಲ್ಜರ್ಸ್ ಅನ್ನ ಜೈಲಿಗೆ ಹಾಕಿದ್ರು. ಇನ್ನೊಂದು ಯುದ್ಧನೂ ನಡೀತು ಪೋರ್ಚುಗೀಸ್ ಜೊತೆಗೆ. ಅದಲ್ಲಿ ಪೋರ್ಚುಗೀಸ್ ಅಡ್ಮಿರಲ್ ಅವರು ಮಸ್ಕೆರನಾಸ್ ಅವರು ತೀರ್ಕೊಂಡ್ರು ಈ ಯುದ್ಧದಲ್ಲಿ. ಹೀಗಾಗಿ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅಬ್ಬಕ್ಕ ದೇವಿಯವರು ಪೋರ್ಚುಗೀಸ್ ಅವ್ರಿಗೆ ವಾರ್ನ್ ಮಾಡಿದ್ರು. ಅವ್ರನ್ನ ನೀವು ಮ್ಯಾಂಗ್ಳೂರ್ ಫೋರ್ಟ್ ಅನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಪೋರ್ಚುಗೀಸ್ ಅವರು ಅದು ಮಾಡ್ಲಿಲ್ಲ ಅಂಡ್ ದೇ ಸ್ಟಾರ್ಟೆಡ್ ಫೈಟಿಂಗ್ ಬ್ಯಾಕ್. ಸೊ ದೇರ್ ವಾಸ್ ಅನದರ್ ಅಟ್ಯಾಕ್ ಅಗೇನ್ಸ್ಟ್ ಉಳ್ಳಾಳ. ಯಾಕಂದ್ರೆ ಉಳ್ಳಾಳ ಅಷ್ಟು ಆ ಒಂದು ಜಾಗ, ಆ ಮಂಗ್ಳೂರ್ ಫೋರ್ಟ್ ಅದೆಲ್ಲ ಇಟ್ ವಾಸ್ ರಿಚ್ ವಿತ್ it was near the coastal area, so it was rich with many what do you say, a lot of spices and things. So higagi it was attracted tumba wealthy dynasty ಆ ಕಡೆ ಮ್ಯಾಂಗ್ಳೂರ್ ಕಡೆ ಇರೋದು. So because of which they again attacked. They wanted to conquer it. ಆದ್ರೂ 1970 ಅಲ್ಲಿ ಏನಾಯ್ತು, ಅಬ್ಬಕ್ಕನ್ಗೆ ಅವ್ರ ಸೈನಿಕರು ಆರ್ ಶಿ ವಾಂಟೆಡ್ ಟು ಮೇಕ್ ಹರ್ ಪಾರ್ ಈವನ್ ಮೋರ್ ಸ್ಟ್ರಾಂಗ್. ಸೊ ಅವರೊಬ್ರೆ ಇದು ಹೋರಾಟ ಆಗಲ್ಲ ಅಂದಾಗ ಶಿ ಎಂಟರ್ಡ್ ಅನ್ ಅಗ್ರಿಮೆಂಟ್ ವಿತ್ ಸುಲ್ತಾನ್ ಆಫ್ ವಿಜಯಪುರ ಅಂಡ್ ಜಮೋರೈನ್ ಆಫ್ ಕ್ಯಾಲಿಕಟ್. ಇದು ಅವರೊಂದು ಅಗ್ರಿಮೆಂಟ್ಗೆ ಎಂಟರ್ ಆದ್ರು. ಸೊ ಅವ್ರು 3 ಜನ ಒಟ್ಟಿಗೆ ಇನ್ನು ಮುಂದಿರೋನೆಲ್ಲ ಚಲಿಸ್ಕೊಂಡು ಹೋಗ್ಬೋದು. ಅಂಡ್ ದೇ ಆಲ್ಸೋ ಹ್ಯಾಡ್ ಅ ಶೇರ್ ಇನ್ ಮಂಗ್ಳೂರು ಫೋರ್ಟ್. ಸೊ ಇದೆಲ್ಲ ಈ ಒಂದು ಅಗ್ರಿಮೆಂಟ್ ಮುಗಿಸ್ಕೊಂಡು ಹೋಗುವಾಗ ಕುಟಿಪೋಕರ್ ಮರ್ಕರ್ ಅವರು ದ ಜನರಲ್ ಆಫ್ ಜಮೋರೈನ್ ಅವರು ಅವ್ರನ್ನ ಪೋರ್ಚುಗೀಸ್ ಅವರು ಸಾಯಿಸಿದ್ರು. ಸೊ ಹೀಗಾಗಿ ಹಿ ವಾಸ್ ಕಿಲ್ಡ್ ಇನ್ ದಟ್ ಬ್ಯಾಟಲ್. ಹೀಗಾಗಿ ಏನಾಯ್ತು, ಫೈನಲಿ ಪೋರ್ಚುಗೀಸ್ ಅವ್ರಿಗೆ ಇನ್ನೂ ಹತ್ರ ಆಗಿದ್ಯಾರು, ಅಬ್ಬಕ್ಕ ಅವರ ಹಸ್ಬೆಂಡ್. ಅವ್ರನ್ನ ಬಿಟ್ಟು ಬಂದಾದ್ಮೇಲೆ her husband had a fit against ಅಬ್ಬಕ್ಕ. ಸೊ ಆ ಕೋಪದಿಂದ ಅಬ್ಬಕ್ಕ ಅವರ ಹಸ್ಬೆಂಡ್ he joined hands with the Portuguese and with his help they defeated Abbakka and Abbakka was imprisoned. ಅಂದ್ರೆ ಅಬ್ಬಕ್ಕನ ಜೈಲಿಗೆ ಹಾಕಿದ್ರು. ಅಲ್ಲಿ ಅಬ್ಬಕ್ಕ ತೀರ್ಕೊಂಡ್ರು. ಸೊ ಇವತ್ತಿನವರೆಗೆ ಮಂಗಳೂರು ಜನಕ್ಕೆ ಅಬ್ಬಕ್ಕನ ನೆನೆಸ್ಕೊಳಕ್ಕಾಗಿ ತುಂಬಾನೇ ಸೋಷಿಯಲ್ ವರ್ಕ್ಸ್ ನಡೀತಿದೆ. ಸೊ ಒನ್ ಆಫ್ ದೋಸ್ ಇಸ್ ವೀರರಾಣಿ ಅಬ್ಬಕ್ಕನ ಉತ್ಸವ ಅಂತ ಎಲ್ಲ ವರ್ಷನೂ ನಡೆಸ್ತಾರೆ. ಆ ಒಂದು ಉತ್ಸವದಲ್ಲಿ ಎವ್ರಿ ಇಯರ್ ವುಮೆನ್ ಅಚೀವರ್ಸ್ಗೆ ವೀರರಾಣಿ ಅಬ್ಬಕ್ಕ ದೇವಿ ಅವಾರ್ಡ್ ಅಂತ ಒಂದು ಕೊಟ್ಟು ಸನ್ಮಾನಿಸ್ತಾರೆ. ಅದೇ ರೀತಿ January 15th 2003 ಅಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಅಬ್ಬಕ್ಕನ ಪಿಕ್ಚರ್ ಪೋಸ್ಟಲ್ ಎನ್ವಲಪ್ ತರ they bought it out, so that these are few in memory for the Rani Abbakka Devi. So next ಯಾರು ಅಂದ್ರೆ ಬಳ್ಳಾರಿ ಸಿದ್ದಮ್ಮ ಅವರು. ಸೊ ಬಳ್ಳಾರಿ ಸಿದ್ದಮ್ಮ ಅವರು ಹುಟ್ಟಿದ್ದು 1903 ಒಂದು ಟ್ರೆಡಿಷನಲ್ ಫ್ಯಾಮಿಲಿಯಲ್ಲಿ ದುಂದಾಸಿ ವಿಲೇಜ್ ಅಂತ. ಆ ದುಂದಾಸಿ ವಿಲೇಜ್ ಎಲ್ಲಿರೋದು ಅಂದ್ರೆ ಇವಾಗಿರೋ ಹಾವೇರಿ ಡಿಸ್ಟಿಕ್ ಅಲ್ಲಿ ಇರೋದು. ಅಂಡ್ ಅವರ ತಂದೆ
ಕೊಟ್ಟೆಗೆ ಬಸಪ್ಪ ಅಂತ, ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ರು. ಆದ್ರೇನು ಅವ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಬಂದ್ಬಿಟ್ಟು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ. ಸೊ ಹೀಗಾಗಿ ಅವರು ತುಂಬಾನೇ ನ್ಯೂಸ್ ಪೇಪರ್, ಪತ್ರಿಕೆಗಳು ಇದೆಲ್ಲ ಓದ್ತಾ ಇರುವಾಗ ಇದನ್ನ ಅವ್ರ ಮನೆಗ್ ತರೋರು. ಸೊ ಇದೇ ರೀತಿ ಇದನ್ನ ಸಿದ್ದಮ್ಮ ಅವ್ರಿಗೂ ಕೊಡೋರು. ಸಿದ್ದಮ್ಮ ಅವರು ಇದನ್ನ ಓದಿ ಅವ್ರಿಗೂ ದೇಶದ ಬಗ್ಗೆ ಕಾಳಜಿ ತುಂಬಾನೇ ಹೆಚ್ಚಾಯ್ತು. ಹೀಗೆ ಸಿದ್ದಮ್ಮ ಅವ್ರನ್ನ ಮದ್ವೆ ಮಾಡ್ಸಿದ್ರು. ಅವ್ರು ಮದ್ವೆ ಮಾಡ್ಕೊಂಡಿದ್ ಯಾರನ್ನ ಅಂದ್ರೆ ಫ್ರೀಡಮ್ ಫೈಟರ್ ಮುರುಗಪ್ಪ ಅಂತ. ಸೊ ಹೀಗಾದಾಗ ಇಬ್ರು ಮುರುಗಪ್ಪ ಅವರು ಮತ್ತೆ ಸಿದ್ದಮ್ಮ ಅವರು ಜೊತೆಗೆ ಎಲ್ಲಾ ಫ್ರೀಡಮ್ ಸ್ಟ್ರಗಲ್ಗೂ ಜೊತೆಗೆ ಹೋಗಿ ಪಾರ್ಟಿಸಿಪೇಟ್ ಮಾಡೋರು. ಹೀಗೆ ಒಂದಾದ್ಮೇಲೆ ಒಂದು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಹಾಗೊಂದು 1930s ಅಲ್ಲಿ ಮೈಸೂರು ಸ್ಟೇಟ್ ಅಲ್ಲಿ ತುಂಬಾ ಏನಂತೀರಾ ತುಂಬಾನೇ ಕಠೋರವಾಗಿರೋ ಒಂದು ಫ್ರೀಡಮ್ ಸ್ಟ್ರಗಲ್ ನಡೀತಾ ಇತ್ತು ಮೈಸೂರು ಸ್ಟೇಟ್ ಅಲ್ಲಿ. ಮೈಸೂರು ಸ್ಟೇಟ್ ಅಂದ್ರೆ ಇವಾಗಿನ ಕರ್ನಾಟಕ ಸ್ಟೇಟ್ನೇ ಮುಂಚೆ ಮೈಸೂರು ಸ್ಟೇಟ್ ಅಂತ ಕರೆಯೋರು ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಆ ಟೈಮಲ್ಲಿ ಆ ಫ್ರೀಡಮ್ ಫೈಟ್ ನ ಯಾರು ಲೀಡ್ ಮಾಡ್ತಾ ಇದ್ದಿದ್ದು ಅಂದ್ರೆ ಸರ್ದಾರ್ ವೀರಣ್ಣ ಗೌಡ, ಎಸ್ ನಿಜಲಿಂಗಪ್ಪ ಅಂಡ್ ಟಿ ಸಿದ್ದಲಿಂಗಯ್ಯ ಅವರು. ಸೊ ಬಳ್ಳಾರಿ ಸಿದ್ದಮ್ಮ ಅವರು ಕೂಡ ಮತ್ತೆ ಇನ್ನೊಂದು ಪಾರ್ಟಿಸಿಪೇಷನ್. ಸೊ ಅವ್ರು ತುಂಬಾ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಫ್ರೀಡಮ್ ಸ್ಟ್ರಗಲ್ ಅಂದ್ರೆ ಒಂದ್ ಜಾಗದಲ್ಲಿ ಒಂದ್ ಹೆಸರಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದ್ ಜಾಗದಲ್ಲಿ ಬೇರೆ ಏನೋ. ಸೊ ಈ ತರ ತುಂಬಾನೇ ಫ್ರೀಡಮ್ ಸ್ಟ್ರಗಲ್ಸ್ ನಡೀತಾ ಇರೋ ಒಂದೊಂದು ಆರ್ಗನೈಸ್ ಮಾಡಿರೋ ಒಂದೊಂದು ಫೈಟ್ ಅಲ್ಲೂ ಇವರು ಪಾಲ್ಗೊಳ್ತಾ ಇದ್ರು. ಸೊ ಹಾಗೆ ಇನ್ನೊಂದು ಪಾಲ್ಗೊಂಡ್ಕೊಂಡಿದ್ದು ಅಂದ್ರೆ ಕನ್ವೆನ್ಷನ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಟ್ ಶಿವಪುರ ಇನ್ 1938. ಸೊ ನಾನು ನಿಮ್ಗೆ ಇದೆಲ್ಲ ಪಾಯಿಂಟ್ ವೈಸ್ ಹಾಕಿರೋದು ಏನಕ್ಕೆ ಅಂದ್ರೆ ನಿಮಗ್ ಓದ್ಕೊಳಕ್ ಈಸಿ ಆಗುತ್ತೆ. ಸೊ ಪ್ಲೀಸ್ ಡೂ ರೀಡ್ ಇಟ್ ವಿತ್ ದಿ ಇಯರ್. ಯಾವ ಇಯರ್ ಅಲ್ಲಿ ಯಾವ್ಯಾವ ಏನಂತೀರ ಯಾವ್ಯಾವ ಫ್ರೀಡಮ್ ಸ್ಟ್ರಗಲ್ ಆಗ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ ಅಲ್ಲಿ ಅವರು ಪಾಲ್ಗೊಂಡ್ರು ಅಂತ ನೀವು ಓದ್ಬೇಕು. ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಅವ್ರು ಏನ್ ಮಾಡ್ಕೊಂಡ್ರು, ಆನ್ April 13th 1938 ಅಲ್ಲಿ ಫ್ಲಾಗ್ ಹಾಯ್ಸ್ ಮಾಡಿದ್ರು. ಸೊ ಆ ಟೈಮಲ್ಲಿ ಬ್ರಿಟಿಷರು ಎಗೇನ್ಸ್ಟ್ ಆಗಿ ಏನ ಮಾಡದೆ ದೇ ಅರೆಸ್ಟ್ ದೆಮ್. ಸೊ ಹಾಗೆ ಅವ್ರನ್ನ ಅರೆಸ್ಟ್ ಮಾಡಿ 1 ತಿಂಗಳು ಜೈಲಲ್ಲಿ ಹಾಕಿದ್ರು. ಸೊ ಶಿ ವಾಸ್ ಇಂಪ್ರಿಸನ್ ಫಾರ್ ಅ ಮಂತ್. She was the first woman to participate in the hoisting of flag in the state of Mysore. So ಇದು ಗೊತ್ತಾದಾಗ ಒಂದು ಫಸ್ಟ್ ಮಹಿಳೆ ಇದು ಗೊತ್ತಾದಾಗ ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಅವ್ರ ಹೈಲೈಟ್ಸ್ ಕೊಟ್ಟು ಅವ್ರ ಸ್ಟ್ರಗಲ್ ಏನೆಲ್ಲ ಇತ್ತು ಅಂತೆಲ್ಲ ಪೇಪರ್ಸ್ ಅಲ್ಲೂ ಬರೋದ್ರು. ಸೊ ಶಿ ಹ್ಯಾಡ್ ಬಿಕಮ್ ಅ ಫೇಮಸ್ ಪರ್ಸನಾಲಿಟಿ ಬೈ ದೆನ್. ಸೊ ವಾಟ್ ನೆಕ್ಸ್ಟ್? ಶಿ ಅಗೇನ್ ಅವರು ಜೈಲಿಂದ ಹೊರಗೆ ಬಂದಾದ್ಮೇಲೆ ಕೂಡ ಫ್ರೀಡಮ್ ಮೂವ್ಮೆಂಟ್ಸ್ ಅಲ್ಲಿ ಪಾಲ್ಗೊಳ್ತಾ ಇದ್ರು again, and she participated in Aranya Satyagraha of Chitradurga in 1939. Again ಅವ್ರನ್ನ imprison or jailಗೆ ಹಾಕಿದ್ರು from the period of September 29th 1939 to September 9th 1940 ವರೆಗೂ. ಏನಕ್ಕೆ ಅಂದ್ರೆ dates wild for cutting down the wild date trees in ಮಾಯಕೊಂದ ಅಂಡ್ ಅನಗೋಡು ಫಾರೆಸ್ಟ್ ಇನ್ ದಾವಣಗೆರೆ. ಸೊ ಈ ಒಂದು ಕ್ರೈಮಿಗೆ ಇದು ಹಾಕೋದು. ಸೊ ಆಲ್ಮೋಸ್ಟ್ 1 year ವರೆಗೂ ಅವರು ಪ್ರಿಸನ್ ಅಲ್ಲಿ ಇದ್ರು. ಆ ಟೈಮಲ್ಲಿ ಅದೇ ಮತ್ತೆ ಅದಾದ್ಮೇಲೆ ಶಿ ಆಲ್ಸೋ ಟುಕ್ ಪಾರ್ಟ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಮತ್ತೆ ಇದೆಲ್ಲ ಮುಗಿಸ್ಕೊಂಡ್ ತಿರ್ಗಾ ಹೊರಗೆ ಬಂದಾದ್ಮೇಲೆ ಕೂಡ ಅವರು ಇನ್ನೊಂದು ಹೋರಾಟಕ್ಕೆ ನಡೆದ್ರು. ಏನು ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ದೇರ್ ವಾಸ್ ಇಂಡಿಯನ್ ಯೂನಿಯನ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು. ಅಂದ್ರೆ ಇಂಡಿಯನ್ ಯೂನಿಯನ್ ಅಂದ್ರೆ ಅದಲ್ಲಿ ಜನರು ಡಿಸೈಡ್ ಮಾಡ್ತಾರೆ ಯಾರು ಏನಂತೀರಾ ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಯಾರು ಈ ಕಂಟ್ರಿನ ನಡೆಸ್ತಾರೆ ಅಂತ ಹೇಳಿ. ಸೊ ಇಂಡಿಯನ್ ಯೂನಿಯನ್ ಅಂತ ಕ್ರಿಯೇಟ್ ಆಗಿತ್ತು ಆಫ್ಟರ್ ಇಂಡಿಪೆಂಡೆನ್ಸ್. ಆ ಹೊತ್ತಲ್ಲಿ ಮೈಸೂರು ಸ್ಟೇಟ್ ನ ಇನ್ನು ಮೈಸೂರು ರಾಜರೇ
ಆಳ್ತಾ ಇದ್ರು. ಸೊ ಇದನ್ನ ಸ್ಟಾಪ್ ಮಾಡಿ ಅವರು ಇಂಡಿಯನ್ ಯೂನಿಯನ್ ನ ಸೇರ್ಬೇಕು ಅಂತ ಹೋರಾಟ ಮಾಡಿದ್ರು. ಸೊ ದಟ್ ಈಸ್ ನಥಿಂಗ್ ಬಟ್ ಮೈಸೂರು ಚಲೋ ಆರ್ ಅರಮನೆ ಸತ್ಯಾಗ್ರಹ ಅಂತ ಆರ್ಗನೈಸ್ ಮಾಡಿ ಅಲ್ಲಿ ಅವರು ತುಂಬಾ ಹೋರಾಟಗಳು ಮಾಡಿದ್ರು. ಸೊ ಇದು ರಿಸಲ್ಟ್ ಆಗಿ ಏನಾಯ್ತು, ಮೈಸೂರು ಅರಮನೆ ಮುಂದೆನೂ ಕುತ್ಕೊಂಡು ಹೋರಾಟ ಮಾಡೋರು. ಸೊ ಇದು ರಿಸಲ್ಟ್ ಏನಾಯ್ತು, ಮೈಸೂರು ರಾಜರು ಒಪ್ಕೊಂಡು ದೇ ಡಿಸೈಡೆಡ್ ಟು ಜಾಯಿನ್ ದಿ ಇಂಡಿಯನ್ ಯೂನಿಯನ್. ಸೊ ವಾಟ್ ನೆಕ್ಸ್ಟ್, ಅವರ ಅಚೀವ್ಮೆಂಟ್ಸ್ ಏನೇನು ಅಂತ ನೋಡೋಣ. ಸೊ 1947 ಅಲ್ಲಿ ನ್ಯೂ ಗವರ್ಮೆಂಟ್ ಬಂದಾಗ ಅಂಡರ್ ದಿ ಲೀಡರ್ಶಿಪ್ ಆಫ್ ಕೆ.ಸಿ. ರೆಡ್ಡಿ ಅವರು ಫಸ್ಟ್ ಗವರ್ಮೆಂಟ್ ಆಗಿ ಬಂದಿದ್ದು. ಸೊ ಶಿ ವಾಸ್ ಮೇಡ್ ದಿ MLA ಆಫ್ ದಾವಣಗೆರೆ. ಅವ್ರ MLA ಅಂತ ಮಾಡಾದ್ಮೇಲೆ ಇವ್ರು ಏನ್ ಮಾಡಿದ್ರು, ಶಿ ಎಸ್ಟಾಬ್ಲಿಷ್ ಮಾತೃ ಮಂದಿರ್ ಅಂತ. ಅದು ಮಾತೃ ಮಂದಿರ್ ಬಂದ್ಬಿಟ್ಟು ಅವ್ರು ಫೋಕಸ್ ಮಾಡ್ತಾ ಇದ್ದಿದ್ದು ಟು ಪ್ರೊಟೆಕ್ಟ್ ದಿ ಹೆಲ್ತ್ ಆಫ್ ರೂರಲ್ ವುಮೆನ್. ಮಹಿಳೆಯರಿಗಾಗಿನೇ ಸ್ಟಾರ್ಟ್ ಮಾಡಿದ ಒಂದು ಸಂಸ್ಥೆ. ದ ಸ್ಟೇಟ್ ಗವರ್ಮೆಂಟ್ ಆನರ್ಡ್ ಹರ್ ವಿತ್ ಕಾಪರ್ ಪ್ಲೇಟ್. ಸೊ ಹೀಗೆ ಬಳ್ಳಾರಿ ಸಿದ್ದಮ್ಮ ಅವರು ತುಂಬಾನೇ ಫ್ರೀಡಮ್ ಸ್ಟ್ರಗಲ್ ಎಲ್ಲ ಹೋರಾಟ ಮಾಡಿ ಅಂಡ್ ಅವ್ರನ್ನ ಒಂದು ಹೆಮ್ಮೆಯಾಗಿ ನೋಡೋರು. ಶಿ has brought a lot of pride to the women in general. ಸೊ ಇವರು ಒಂದು ಉತ್ಸಾಹ, ಒಂದು ಮಹಿಳೆಯರಿಗೆ ಮುಂದೋಗಿ ಯಾವುದೇ ಒಂದು ಕಾರ್ಯ ನಡೆಸ್ಬೇಕು ಅಂದ್ರೆ ಅವರೊಂದು ತುಂಬಾ ಉತ್ಸಾಹ ತುಂಬಿಸೋರು. ಸೊ ದಟ್ ಎಂಡ್ಸ್ ದಿ ಟಾಪಿಕ್ ಆಫ್ ಬಳ್ಳಾರಿ ಸಿದ್ದಮ್ಮ. ಸೊ ದ ನೆಕ್ಸ್ಟ್ ಇಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ. ಇವರು ಶಿ ಇಸ್ ಆಲ್ಸೋ ಒನ್ ಅಮಂಗ್ ದಿ ವುಮೆನ್ ಫ್ರೀಡಮ್ ಫೈಟರ್ಸ್. ಸೊ ಲೆಟ್ಸ್ ಲರ್ನ್ ಅಬೌಟ್ ಹರ್. ಕಮಲಾದೇವಿ ಅವರು ತುಂಬಾನೇ ಒಂದು ರಿಚ್ ಫ್ಯಾಮಿಲಿಗೆ ಹುಟ್ಟಿದವರು. ಶಿ ವಾಸ್ ಬಾರ್ನ್ ಆನ್ April 3rd, 1903. ಅಂಡ್ ಅವ್ರ ತಂದೆ ದಾರೇಶ್ವರ ಅನಂತರಾಯ ಅಂಡ್ ಮದರ್ ಗಿರಿಜಾಬಾಯಿ ಅವರು. ಅವ್ರ ತಂದೆ he was a higher officer in colonial government. ಸೊ ಅವ್ರ ಬ್ರಿಟಿಷ್ ಗವರ್ಮೆಂಟ್ ಅವ್ರಿಗೆ ವರ್ಕ್ ಮಾಡ್ತಾ ಇದ್ರು ತುಂಬಾ ಹೈ ಪೊಸಿಷನ್ ಅಲ್ಲಿ. ಅಂಡ್ ಅವರು ಕಮಲಾದೇವಿ ಅವರು ಓದಿದ್ದೆಲ್ಲ ಕಾನ್ವೆಂಟ್ ಅಲ್ಲಿ, ಕ್ಯಾಥಲಿಕ್ ಕಾನ್ವೆಂಟ್ ಅಲ್ಲಿ, ಸೆಂಟ್ ಮೇರಿ ಸ್ಕೂಲ್ ಅಂತ. ಅಂಡ್ ಶಿ ಗಾಟ್ ಮ್ಯಾರಿಡ್ ಅಟ್ ಅ ವೆರಿ ಯಂಗ್ ಏಜ್ ಆಫ್ 14. ಬಟ್ ಅದೇ ರೀತಿ ಅಂಡ್ 14 years ಅಲ್ಲೇ ಅವ್ರ ಮದ್ವೆ ಆದ್ರು. ಬಟ್ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ಅವ್ರ ಗಂಡನ ಕಳ್ಕೊಂಡ್ರು. ಸೊ ಹೀಗಾದಾಗ ಅವ್ರ ತಂದೆಯವರು ಮಡ್ರಾಸಿಗೆ ಟ್ರಾನ್ಸ್ಫರ್ಸ್ ಆಯ್ತು ಅವ್ರ ತಂದೆಗೆ. ಸೊ ಅಲ್ಲಿ ಅವರು ಕಮಲಾದೇವಿಯವರು ಎಜುಕೇಶನ್ ನ ಮುಂದುವರಿಸ್ಕೊಂಡ್ರು. ಅಂಡ್ ಅದಾದ್ಮೇಲೆ ಶಿ ಆಲ್ಸೋ ವೆಂಟ್ ಟು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅದೆಲ್ಲ ಮುಗಿಸ್ಕೊಂಡವ್ರು ಇಂಡಿಯಾಕ್ ತಿರ್ಗಾ ಬಂದ್ರು ಇಲ್ಲಿ ಕೆಲಸ ಮಾಡಕ್ಕಾಗಿ. She engaged herself in the social reforms and meanwhile she came to know about the poet, writer, theatre personality ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅಂತ. ಸೊ ಇವ್ರಿಗೂ ತುಂಬಾನೇ ಉತ್ಸಾಹ ಇತ್ತು. ಪೊಯೆಟ್ರೀಸ್, ಕವಿತೆಗಳು ಬರೆಯೋದು ಈ ತರ. ಅದೆಲ್ಲ ಅವ್ರನ್ನ ಗೊತ್ತಾಗಿದ್ದು ಅವ್ರನ್ನೇ ಅವರು ಮುಂದೆ ಹೋಗಿ ಮದ್ವೆ ಆದ್ರು. ಅವಾಗಿಂದಾನೆ ಅವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಆಗಿತ್ತು. ಸೊ ವಾಟ್ ಆರ್ ಹರ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಏನೇನು ಇದು ಹೊಂದಿಸ್ಕೊಂಡು ಹೋದ್ರು ಅಂತ. ಕಮಲಾದೇವಿ ಮುಂಚೆ ಹೇಳಿದ ತರಾನೇ ಅವರಿಗೆ ಎಲ್ಲದಲ್ಲೂ ಆಸಕ್ತಿ ಜಾಸ್ತಿ. ಅಂಡ್ ಅವ್ರ ಅದನ್ನೆಲ್ಲ ಕಲ್ತಿದ್ರು. ಥಿಯೇಟರ್ ಆಗ್ಲಿ, ಡ್ರಾಮಾ, ಸಾಹಿತ್ಯ, ಕವಿತೆಗಳು, ಹೀಗೆ ತುಂಬಾನೇ ಟ್ಯಾಲೆಂಟೆಡ್ ಮಹಿಳೆ. ಅವರು ಕರ್ನಾಟಕದ್ದು ಒಂದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು ಇನ್ ನ್ಯಾಷನಲ್ ಪೊಲಿಟಿಕ್ಸ್ ಅನ್ಬೋದು. ಅವ್ರಿಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಅಂದ್ರೆ ಅವ್ರಿಗೆ ಗಾಂಧೀಜಿ ಮತ್ತೆ ಸರೋಜಿನಿ ನಾಯ್ಡು ಅವ್ರನ್ನ ನೋಡುವಾಗ ತುಂಬಾನೇ ಹೆಮ್ಮೆ ಆಗಿ ಅವ್ರ ತರಾನೇ ನಾನು
ಅವ್ರ ಜೊತೆಗೆ ಮಾಡ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಸೊ ಶಿ ಪಾರ್ಟಿಸಿಪೇಟೆಡ್ ಇನ್ ನ್ಯಾಷನಲ್ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್. ಅವರು ಅಲಹಾಬಾದ್ ಸ್ಟ್ರೀಟ್ಸ್ ಅಲ್ಲಿ ಫ್ಲಾಗ್ ನ ಹಿಡ್ಕೊಂಡು ಸ್ಲೋಗನ್ ಎಗೇನ್ಸ್ಟ್ ಬ್ರಿಟಿಷ್ ಗವರ್ಮೆಂಟ್ ಹೇಳ್ಕೊಂಡು ನಡೆದ್ರು. ಅದೇ ರೀತಿ ನೆಕ್ಸ್ಟ್ ದಾಂಡಿ ಮಾರ್ಚ್ ಅಲ್ಲಿ ಅವ್ರ ರೋಲ್ ಏನಿತ್ತು ಅಂತ ನೋಡೋಣ. ಸೊ ಆಸ್ ಪರ್ ಲಾಹೋರ್ ಕಾಂಗ್ರೆಸ್ ಕನ್ವೆನ್ಷನ್ಸ್ ಪ್ರಕಾರ ಗಾಂಧೀಜಿ ಅವರು ದಂಡಿ ಸಾಲ್ಟ್ ಮಾರ್ಚ್ ಅಂತ 12th ಮಾರ್ಚ್ 1930 ಡಿಕ್ಲೇರ್ ಮಾಡಿದ್ರು. ಅದು ಎಲ್ಲಿಂದ? ಫ್ರಮ್ ಸಬರ್ಮತಿ ವಿತ್ 78 ಫಾಲೋವರ್ಸ್. ಆನ್ ರೀಚಿಂಗ್ ದಾಂಡಿ ರೀಚ್ ಆಗಿದ್ದು May 5th. ಸೊ May 6th ಅವರು ಸಾಲ್ಟ್ ನ ಪ್ರಿಪೇರ್ ಮಾಡಿದ್ರು. ಇಟ್ ವಾಸ್ ಅಗೇನ್ಸ್ಟ್ ದಿ ಲಾ ಆಫ್ ಬ್ರಿಟಿಷ್ ಇದ್ಮೇಲೆಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿದ್ರು, ಬಟ್ ಅವ್ರು ಅಗೇನ್ಸ್ಟ್ ಬ್ರಿಟಿಷ್ ಹೋಗಿ ಮಾಡಿದ್ರು. ಸೊ ಆ ಒಂದು ಟೈಮಲ್ಲಿ May 6th he called for the nation for participating in the salt agitation. ಮುಂದೆ ಏನಾಯ್ತು? ಕಮಲಾದೇವಿಯವರು ಗಾಂಧೀಜಿನ ಮೀಟ್ ಆದ್ರು. ಅವ್ರ ಹತ್ರ ಪರ್ಮಿಷನ್ ತಗೊಂಡು ಶಿ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದಾಂಡಿ ಮಾರ್ಚ್. ಸೊ ಕಮಲಾದೇವಿ ಮತ್ತೆ ಅವಂತಿಬಾಯಿ ಗೋಖಲೆ ವೇರ್ ದಿ ಫಸ್ಟ್ 2 women. ಸೊ ಇಬ್ರು ಮಹಿಳೆಯರು ಫಸ್ಟ್ ಟು ಪಾರ್ಟಿಸಿಪೇಟ್ ಇನ್ ಸಾಲ್ಟ್ ಅಜಿಟೇಷನ್ ಅಂಡ್ ಬ್ರೇಕ್ ದಿ ಬ್ರಿಟಿಷ್ ಲಾ ಆಫ್ ಬ್ರಿಟಿಷ್. ಹೀಗಾದಾಗ ಗಾಂಧೀಜಿನ ಅರೆಸ್ಟ್ ಮಾಡಿದ್ರು. ಏನಕ್ಕೆ? ಸೊ ಬಿಫೋರ್ ಗೆಟಿಂಗ್ ಅರೆಸ್ಟೆಡ್ ಗಾಂಧೀಜಿ ಅವರು ಒಂದು ಹೇಳಿದ್ರು, ವೆನ್ ಅರೆಸ್ಟೆಡ್ ವೆನ್ ಹಿ ಸೋಲ್ಡ್ ದ ಸಾಲ್ಟ್. ಅವರು ಬೇರೆಯವರಿಗೆ ಮಾರಾಟ ಮಾಡಿದಾಗ, ಉಪ್ಪನ್ನ ಮಾರಾಟ ಮಾಡಿದಾಗ ಅವ್ರನ್ನ ಬ್ರಿಟಿಷ್ ಅವರು ಅರೆಸ್ಟ್ ಮಾಡ್ಕೊಂಡ್ರು. ಸೊ ಅವ್ರು ಹೇಳಿದ್ದೇನು ಗಾಂಧೀಜಿಯವರು? ಯು ಬೈ ದ ಸಾಲ್ಟ್ ಅಂಡ್ ದ ಪ್ರೈಸ್ ಇಸ್ 6 months ಇಂಪ್ರಿಸನ್ಮೆಂಟ್ ಅಂತ. ಸೊ ಗಾಂಧೀಜಿ ಹೇಳಿದೇನಂದ್ರೆ, ಈ ಉಪ್ಪನ್ನ ತಗೊಂಡವ್ರಿಗೆ ಅವರು ಇದಕ್ಕೇನ್ ಬೆಲೆ ಕಟ್ತಾರೆ ಅಂದ್ರೆ 6 ತಿಂಗಳು ಜೈಲಲ್ಲಿ ಇರಬೇಕು ಅಂತ. ಸೊ ಹಾಗಾಗಿ ಗಾಂಧೀಜಿ ಅವ್ರನ್ನ 6 ತಿಂಗಳು ಎರವದ ಜೈಲ್ ಅಂತ ಅಲ್ಲಿ ಇಟ್ಟಿದ್ರು. ಸೊ ಅದಾದ್ಮೇಲೆ ಗಾಂಧೀಜಿ ಅವರು 6 ತಿಂಗಳಾದ್ಮೇಲೆ ಜೈಲಿಂದ ಬಂದಾದ್ಮೇಲೆ ಅವರು ಬಾಂಬೆಗೆ ಹೋಗಿ ಸ್ವದೇಶಿ ಬಟ್ಟೆಗಳು ಇಸ್ ಯೂಶಲಿ ಮೇಡ್ ಔಟ್ ಆಫ್ ಖಾದಿ ಬಟ್ಟೆಗಳನ್ನೇ ನಿಮ್ಗೆಲ್ಲ ಗೊತ್ತಿತ್ತರ ಖಾದಿ ಬಟ್ಟೆನ ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿ ಕಮಲಾದೇವಿಯವರು ಈ ಒಂದು ವುಮೆನ್ ಯೂನಿಟ್ ಆಫ್ ಸೇವಾದಲ್ ಅಟ್ ನ್ಯಾಷನಲ್ ಲೆವೆಲ್, ಸೊ ಮಹಿಳೆಯರಿಗಾಗಿನೇ ಒಂದು ಯೂನಿಟ್ ಸ್ಟಾರ್ಟ್ ಮಾಡಿ ಅದನ್ನ ಲೀಡರ್ಶಿಪ್ ತಗೊಂಡು ಶಿ ವಾಸ್ ಆರ್ಗನೈಸಿಂಗ್ ಟೂ ಮೆನಿ ಕ್ಯಾಂಪ್ಸ್ ಆಲ್ ಓವರ್ ದಿ ನೇಷನ್. ಸೊ ಎಲ್ಲ ಫುಲ್ ಇಂಡಿಯಾದಲ್ಲಿ ಎಲ್ಲ ಜಾಗಕ್ಕೂ ಹೋಗಿ ಸೇವಾದಲ್ಲಿ ಒಂದು ಕ್ಯಾಂಪ್ ಹಾಕೊಂಡು ಅಲ್ಲಿ ಮಹಿಳೆಯರಿಗಾಗಿ ಇದು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಸೇರ್ಕೊಂಡ್ರೆ ನಿಮಗೂ ಕೆಲಸ ಇರುತ್ತೆ, ಅದೇ ರೀತಿ ಈ ತರ ಬಟ್ಟೆಗಳನ್ನೇ ಉಡಿಸ್ಕೊಳ್ಳಿ ಅಂತ ಹೇಳಿ ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದು ನೋಡಿದಾಗ ಅಲ್ಲಿರೋ ಮಹಿಳೆಯರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ರು. ಅಂಡ್ ವುಮೆನ್ ವಾಲಂಟಿಯರ್ಸ್ ಟ್ರೈನಿಂಗ್ ಫೆಸಿಲಿಟೀಸ್ ವೇ ಓಪನ್ ಅಟ್ ಬಾಂಬೆ, ಬೋರಿವಲಿ, ಇದೆರಡು ಜಾಗದಲ್ಲೇ ಅವ್ರನ್ನ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು. ಬಟ್ ನೇಷನ್ ಫುಲ್ ಹೋಗಿ ಈ ತರ ಒಂದು ಕ್ಯಾಂಪ್ ಇದೆ ಅಂತ ಹೇಳಿ ಏನಂತೀರ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು? ಕಮಲಾದೇವಿಯವರು. ಸೊ ಇದನ್ನ ನೋಡುವಾಗ ಬ್ರಿಟಿಷ್ ಗವರ್ಮೆಂಟ್ ಎಗೇನ್ಸ್ಟ್ ಇದೆಲ್ಲ. ಸೊ ಅವ್ರ ಅರೆಸ್ಟ್ ಮಾಡ್ಕೊಂಡ್ರು. ಅವ್ರನ್ನ ಹಾಕಿತ್ತು ಅರ್ಥರ್ ಜೈಲ್ ಅಂತ. ಸೊ ಅಲ್ಲಿ ಅರ್ಥರ್ ಜೈಲಲ್ಲಿ ಅವರು ಮೀರಾ ಬೆಹನ್ ಅಂತ ಅವ್ರನ್ನ ಮೀಟ್ ಮಾಡಿದ್ರು. ಇದಾದ್ಮೇಲೆ ಕಮಲಾದೇವಿ ಅವ್ರನ್ನ ತಿರ್ಗಾ ವೇಲೂರ್ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇದೆಲ್ಲ ಆಯ್ತು. ಅಂಡ್ ಆಫ್ಟರ್ ಇಟ್ ವಾಸ್ ಆಲ್ ವೆನ್ ಇಂಡಿಯಾ ವಾಸ್ ರಿಫಾರ್ಮಿಂಗ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯವರು ಬೇರೆ ಏನಂತೀರ ವಿತ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಓನ್ಲಿ ದೇರ್ ವರ್ ಲಾಟ್ ಆಫ್ ಡಿವಿಷನ್ಸ್. ಆ ಒಂದಲ್ಲಿ
ಇವರು ಸೋಷಿಯಲಿಸ್ಟ್ ಫಿಲಾಸಫಿ ಅಂತ ಒಂದು ಡಿವಿಷನ್ ಬಂತು. ಸೊ ಅದಲ್ಲಿ ಕಮಲಾದೇವಿ ಅವರು ಮೆಂಬರ್ಶಿಪ್ ತಗೊಂಡು ಶಿ ಸ್ಟಾರ್ಟೆಡ್ ವರ್ಕಿಂಗ್. ಅಲ್ಲಿ ಆ ಟೈಮಲ್ಲಿ ಕರ್ನಾಟಕದಲ್ಲಿ ತುಂಬಾ ಜಾಗಕ್ಕೆ ಹೋಗಿ ಅವರು ಎಲ್ರಿಗೂ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಏನು ಮತ್ತೆ ಅದೇ ರೀತಿ ಎಲ್ರೂ ಉತ್ಸಾಹ ಕೊಟ್ಟು ಎಲ್ಲ ಕೆಲಸದಲ್ಲೂ ತೊಡಗಿಸ್ತಾ ಇದ್ರು ಅವರು. ಸೊ ಇವ್ರ ಅಚೀವ್ಮೆಂಟ್ಸ್ ಏನೇನು ಅಂತ ನೋಡ್ಬೇಕು. ಶಿ ಹ್ಯಾಸ್ ಟೂ ಮೆನಿ ಅಚೀವ್ಮೆಂಟ್ಸ್ ಅಂಡ್ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ವೈಸ್ ನಾನು ಕೊಟ್ಟಿರೋದು, ಪ್ಲೀಸ್ ಮೇಕ್ ಶೋರ್ ಯು ಗೈಸ್ read it right. Kamaladevi was not only a freedom fighter, she was also a social worker, feminist, writer and film actor. ಸೊ ಅವ್ರ ಅವಾರ್ಡ್ಸ್ ಯಾವ್ದಲ್ಲಿ ಏನೆಲ್ಲ ಇತ್ತು ನೋಡೋಣ. 1955 ಅಲ್ಲಿ ಪದ್ಮಭೂಷಣ್ ಸಿಕ್ತು ಅವ್ರಿಗೆ. 1962 ಅಲ್ಲಿ ವಾತ್ಮೂಲ್ ಫೌಂಡೇಶನ್ ಅವಾರ್ಡ್ ಅಂತ ಸಿಕ್ತು. 1966 ಅಲ್ಲಿ ರಾಮೋನ್ ಮಾರ್ಕ್ಸೆಸೆ ಅಂತ ಸಿಕ್ತು. 1987 ಅಲ್ಲಿ ಅವ್ರಿಗೆ ಶಾಂತಿ ಭಾರತ್ ದೇಸತಿ ಕೋತಮ್ ಅವಾರ್ಡ್ ಸಿಕ್ತು. ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಸಿಕ್ತು. ಪದ್ಮ ವಿಭೂಷಣ್ ಅವಾರ್ಡ್ ಕೂಡ ಸಿಕ್ಕಿತ್ತು ಅವ್ರಿಗೆ. ಹೀಗೆ ಕಮಲಾದೇವಿಯವರು ಕರ್ನಾಟಕದವರು. ಅವ್ರನ್ನ ನೆನೆಸ್ಕೊಳ್ಳುವಾಗ ಎಲ್ರಿಗೂ ಒಂದು ಹೆಮ್ಮೆ. and our ಅದೇ ರೀತಿ and she passed away in the year 1988. So please do make a point to read the years rightly. Okay, so this ends Kamala Devi's history and let's start with Yashodhara Dasappa avaru. ಇವ್ರು ಯಾರು? ಇವರು ಹುಟ್ಟಿದ್ದು ಬೆಂಗಳೂರಲ್ಲಿ May 28, 1905 ಅಲ್ಲಿ. ಸೊ ಅವ್ರ ತಂದೆ ರಾಮಯ್ಯ, ಅಮ್ಮ ರೇವಮ್ಮ. ಅವ್ರ ತಂದೆಯವರು ಸೋಷಿಯಲ್ ರಿಫಾರ್ಮಿಸ್ಟ್. ಸೊ ಸೋಷಿಯಲ್ ರಿಫಾರ್ಮಿಸ್ಟ್ ಅಂದ್ರೆ ಹೀಗೆ ಜನರಿಗಾಗಿ ಕೆಲಸ ಮಾಡೋದು, ಅವ್ರಿಗೆ ಒಂದು ಹೆಲ್ಪ್ ಮಾಡೋ ಒಂದು ಎಲ್ರು. ಸೊ ಹೀಗಿರುವಾಗ ಅವರು ತೊಡಸ್ಕೊಂಡಿದ್ರು ಈ ಫ್ರೀಡಮ್ ಫೈಟ್ಸ್ ಅವರು ಆ ಒಂದಿದ್ದಲ್ಲಿ. ಸೊ ಹೀಗೆ ಇವರು ಅವ್ರ ಸ್ಕೂಲಿಂಗ್ ಎಲ್ಲ ಬೆಂಗಳೂರಲ್ಲಿ ಮುಗಿಸ್ಕೊಂಡ್ರು, ಪ್ರೈಮರಿ ಸ್ಕೂಲಿಂಗು. ಮತ್ತೆ ಇಂಟರ್ಮೀಡಿಯೇಟ್ ಸ್ಕೂಲಿಂಗ್ ಬಂದು ಮಡ್ರಾಸ್ ಅಟ್ ಕ್ವೀನ್ ಮೇರೀಸ್ ಕಾಲೇಜಲ್ಲಿ ಮುಗಿಸ್ಕೊಂಡು ಬಂದ್ರು. ಸೊ ಶಿ ವಾಸ್ ವೆಲ್ ಎಜುಕೇಟೆಡ್. ಅವ್ರು ಮದ್ರಾಸಿಂದ ಬೆಂಗಳೂರಿಗೆ ಬಂದಾಗ ದಾಸಪ್ಪ ಅವ್ರನ್ನ ಮದ್ವೆ ಆದ್ರು. ದಾಸಪ್ಪ ಅವರು ಯಾರು? ರಾವ್ ಸಾಹೇಬ್ ಚೆನ್ನಯ್ಯ ಅವರ 3ನೇ ಮಗ. ಸೊ ದಿಸ್ ವಾಸ್ ಇನ್ ದ ಇಯರ್ 1926 ಅಲ್ಲಿ ಮದ್ವೆ ಆದ್ರು ದಾಸಪ್ಪ ಅವ್ರನ್ನ. ಸೊ ರಾವ್ ಸಾಹೇಬ್ ಚೆನ್ನಯ್ಯ ಅವರು ಕೂಡ ಫ್ರೀಡಮ್ ಸ್ಟ್ರಗಲ್ಗಾಗಿ ಹೋರಾಟ ಮಾಡ್ತಾ ಇದ್ದವರು. ಸೊ ಹೀಗಾದ ಏನಾಯ್ತು, ಬೋತ್ ಯಶೋಧರಮ್ಮ ಅವರು ಮತ್ತೆ ದಾಸಪ್ಪ ಅವರು ಸೋಷಿಯಲ್ ವರ್ಕ್ಸ್ ಅಲ್ಲಿ ಇದ್ರು. ಹಾಗೆ ಅವರು ಗಾಂಧೀಜಿ ತುಂಬಾ ಇನ್ಸ್ಪೈರ್ ಆದವರು. ಹೀಗ್ ನೋಡಿದಾಗ ಅವರು ಮೆಂಬರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲೊಂದು ಮೆಂಬರ್ ಆದ್ರು. ಅದೇ ರೀತಿ ಅಟ್ ವದಾರ ಸೇವಾ ಗ್ರಾಮ ಅಲ್ಲಿ ಹೋಗಿ ಯಶೋಧರಮ್ಮ ಅವರು ದಾಸಪ್ಪ ಅವರು ಇಬ್ರು ಅಲ್ಲಿ ಸ್ಟೇ ಮಾಡುದು ಸ್ವಲ್ಪ ವರ್ಷದವರೆಗೂ. and they participated in the freedom struggle of Mysuru princely state and witnessed the inclusion of Mysore state to Indian Federation. ಸೊ ಆ ಒಂದು ಹೊತ್ತಲ್ಲಿ ಮೈಸೂರಲ್ಲಿ ನಡೀತಾ ಇದ್ದ ಹೋರಾಟನೆಲ್ಲ ನೋಡಿ ಹೇಗೆ ಒಂದೊಂದು ಚೇಂಜಸ್ ಬರೋದು ಅಂತ ತುಂಬಾನೇ ಎವಿಡೆಂಟ್ ಆಗಿ ನೋಡಿದವರು ಇವರಿಬ್ರೆ ಅಂತಾನೆ ಹೇಳ್ಬೇಕು. Even though her husband H.C. Dasappa contested elections for Mysuru State Assembly and won under Praja Samyukta Party, Yashodharamma remained in Congress and participated in the Shivapura flag satyagraha in 1938. ಸೊ ಅವ್ರ ಗಂಡ ಒಂದು ಪ್ರಜಾ ಸಂಯುಕ್ತ ಪಾರ್ಟಿಯಲ್ಲಿ ಒಂದು ಪೊಸಿಷನ್ ಅವ್ರಿಗೆ ಸಿಕ್ಕಿತ್ತು. ಆದ್ರೇನು ಯಶೋಧರಮ್ಮ ಅವರು ಆ ಒಂದು ಕಾಂಗ್ರೆಸ್ ಬಿಟ್ಟು ಹೋಗಿರ್ಲಿಲ್ಲ. ಅಂಡ್ she participated in Shivapura flag satyagraha in 1938.
in 1942 ಅವ್ರ ಮನೆ ಒಂದು ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್ ನಡೀತಾ ಇತ್ತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಆವಾಗಿನ ಕಾಲದಲ್ಲಿ ಓಪನ್ ಏರ್ ಅಲ್ಲಿ ಫೈಟ್ಸ್ ನಡೆದ್ರೇನು ಇವ್ರಿಗೆ ಬೇಕಾಗಿರೋ ಒಂದೊಂದು ಡಿಸ್ಕಷನ್ಸ್ ಎಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಡೆಯಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬ್ರಿಟಿಷ್ ಅವ್ರಿಗೆ ಗೊತ್ತಾದ್ರೆ ದೇ ಯೂಸ್ ಟು ಕಿಲ್ ದಮ್ ಆರ್ ಟೇಕ್ ದಮ್, ಅರೆಸ್ಟ್ ದಮ್, ಏನ್ ಬೇಕಾ ಮಾಡ್ಬೋದಾಗಿತ್ತು. ಸೊ ಇವ್ರೇನ್ ಮಾಡೋರು, ಯಾರಿಗೂ ಗೊತ್ತಿಲ್ಲದೆ ಹಾಗೆ ಯಾವ್ದೋ ಒಂದ್ ಜಾಗ ಡಿಸೈಡ್ ಮಾಡ್ಕೊಂಡು ಅಲ್ಲಿ. ಸೊ ಇವ್ರ ಮನೆ 1942 ಅಲ್ಲಿ ಇವ್ರ ಮನೆನೆ ಆ ತರ ಒಂದು ಜಾಗ ಆಗಿತ್ತು, ವೆರನ್ they all the freedom fighters would get together and plan what is their next move ಅನ್ನೋದು. ಸೊ she also published, ಅವರು ಲೇಖಕಿ, ಸೊ ಅವರು ಒಂದು ನ್ಯೂಸ್ ಪೇಪರ್ ಜ್ವಾಲೆ ಅಂತ ಸ್ಟಾರ್ಟ್ ಮಾಡಿದ್ರು. ಇದೇ ರೀತಿ ಅವರು ಮುಂದುವರಿಸಿದ್ದು ಯಾವ್ಯಾವ ಪ್ರೋಗ್ರಾಮ್ಸು, ಯಾವ್ಯಾವ ಹೋರಾಟ ಅಂತ ನೋಡೋಣ. ಯಶೋಧರಮ್ಮ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಆರ್ಗನೈಸಿಂಗ್ an agitation demanding the establishment of People's Movement in Mysuru State in 1947. ಸೊ ಇವರು, ನಾನು ನಿಮಗೆ ಮುಂಚೆನೂ ಹೇಳಿದ್ದೆ, ಮೈಸೂರು ಸ್ಟೇಟ್ ಆಗಿ ಕರ್ನಾಟಕ ಸ್ಟೇಟ್ ಅವಾಗ, ಬಟ್ ಇಂಡಿಯನ್ ಯೂನಿಯನ್ ಅಂತ ಆಗ್ಬಿಟ್ಟಿತ್ತು. ಬಟ್ ಅವರು ರಾಜರು ಅದನ್ನ ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ, ಅವ್ರಿಗೆ ಇನ್ನೂ ರಾಜರು ರೂಲಿಂಗ್ ಅಲ್ಲೇ ಇರ್ಬೇಕು ಅಂತ ಬಂದಿತ್ತು. ಸೊ ಅವ್ರನ್ನೆಲ್ಲ ಇದನ್ನ ಎಗೇನ್ಸ್ಟ್ ಆಗಿ ತುಂಬಾ ಜನ ಹೋರಾಟ ಮಾಡಿದ್ರು. ಅದಲ್ಲಿ ಯಶೋಧರಮ್ಮ ಅವರು ಕೂಡ ಹೋರಾಟ ಮಾಡಿ ಮೈಸೂರ್ ಪ್ಯಾಲೇಸ್ ಮುಂದೆ ನಿಂತು ಪ್ರೊಟೆಸ್ಟ್ ನಡೆಸಿದ್ರು 1947 ಅಲ್ಲಿ. ಅವಾಗ ಇಂಡಿಯನ್ ಯೂನಿಯನ್ ಅಂತ ಬಂದಿತ್ತು. ಇಂಡಿಯನ್ ಯೂನಿಯನ್ ಅಂದ್ರೆ ಅದು ಜನರು ಎಲೆಕ್ಟ್ ಮಾಡ್ತಾರೆ, ಯಾರು ಪ್ರೆಸಿಡೆಂಟ್ ಆಗ್ತಾರೆ, ಯಾರು ಹೂ ವಿಲ್ ಬಿ ಲೀಡಿಂಗ್ ಅವರ್ ಕಂಟ್ರಿ ಅಂತಲ್ಲ. ಸೊ ಆ ಒಂದು ಪವರ್ ಕೊಟ್ಬಿಡ್ಬೇಕು ಜನರಿಗೆ ಅಂತ ಹೇಳಿ ಮೈಸೂರ್ ಪ್ಯಾಲೇಸ್ ಮುಂದೆ ನಿಂತು ಹೋರಾಟ ಮಾಡಿ ತುಂಬಾ ಹೋರಾಟ ಮಾಡಿದ್ರು. ಹೀಗಾಗಿ ಮಹಾರಾಜರವರು ಸೋತು he handed over the governance to the people. So she became the member of Legislative Assembly in the independent Mysuru state. So ಅವರು MLA ಸ್ಥಾನ ಸಿಕ್ತವ್ರಿಗೆ. She also became the member of parliament. She also served as the minister of social welfare in the cabinet of S. Nijalingappa. ಈ ತರ ತುಂಬಾನೇ ಏನಂತಾರೆ ಮಲ್ಟಿ ಟ್ಯಾಲೆಂಟೆಡ್, ತುಂಬಾನೇ ಕಾನ್ಫಿಡೆಂಟ್ ಆಗಿರೋರು 1980 ಕ್ಯಾನ್ಸರ್ ಒಂದು ಕಾಯಿಲೆಯಿಂದ ತೀರ್ಕೊಂಡ್ರು. ಓಕೆ, ಸೊ ದಿಸ್ ಎಂಡ್ಸ್. ನೌ ದ ನೆಕ್ಸ್ಟ್ ಪರ್ಸನ್ ಇಸ್ ಉಮಾಬಾಯಿ ಕುಂದಾಪುರ. ಇವ್ರು ಯಾರು ಅಂತ ನೋಡೋಣ. ಉಮಾಬಾಯಿ ಕುಂದಾಪುರ ಅವರು 1892 ಅಲ್ಲಿ ಕುಂದಾಪುರ, ದಕ್ಷಿಣ ಕರ್ನಾಟಕ ಡಿಸ್ಟ್ರಿಕ್ಟ್ ಅಲ್ಲಿ ಹುಟ್ಟಿದವರು. ಅವ್ರ ತಂದೆ ಗೋಳಿಕೆರೆ ಕೃಷ್ಣನಾರಾಯಣ ಅಂಡ್ ಮದರ್ ತುಂಗಾಬಾಯಿ ಅವರು. ಸೊ at the age of 13 she was married to Sanjeev Rao ಅಂತ. He was also a freedom fighter. With the support of her husband, she participated in many freedom struggles. After 1921, she wore only khadi and undertook the work of spreading messages of Indian National Congress. So ಅವರು ಲಿಟ್ರಲಿ ಗಾಂಧಿ ಫಾಲೋವರ್ ಅಂತಾನೆ ಹೇಳ್ಬೋದು. ಖಾದಿ ತೊಡಸ್ಕೊಳ್ಳೋದು, ಅದೇ ರೀತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರ ಬಗ್ಗೆ ಎಲ್ಲ ಜನರಿಗೂ ಪ್ರಚಾರಣೆ ಮಾಡೋದು. ಹಾಗೆ ಹೀಗಿರುವಾಗ 2 ವರ್ಷ ಅವ್ರ ಮದ್ವೆ ಆಗಿದ್ದ 2 ವರ್ಷದಲ್ಲೇ ಅವ್ರ ಗಂಡ ತೀರ್ಕೊಂಡ್ರು. ಹೀಗಾಗಿ ಅವರು ಹುಬ್ಬಳ್ಳಿಯಲ್ಲೇ ಸೆಟ್ಲ್ ಆಗ್ಬಿಟ್ರು. ಮುಂದೇನಾಯ್ತು ನೋಡೋಣ. ಸೊ ಉಮಾಬಾಯಿ ಅವರು ನ್ಯಾಷನಲಿಸ್ಟ್ ಐಡಿಯಾಲಜಿ ಆಫ್ ಗಾಂಧೀಜಿ ಏನ್ ಹಾರ್ದೇಕರ್ ಅವ್ರ ಇನ್ಸ್ಪಿರೇಷನ್ ತುಂಬಾನೇ ಇತ್ತು ಅವ್ರಿಗೆ. ಅವ್ರು ಏನೇನು ಯಾವ ದಾರಿಯಲ್ಲಿ ನಡ್ಕೊಂಬಂದು ಅದೇ ದಾರಿನೇ ಅವರು ಹಿಡಿತಾ ಇದ್ರು. She wrote a drama in Marathi, Swadeshi Vrat, to carry the message of Swadeshi and its importance. ಸ್ವದೇಶಿ ಅಂದ್ರೆ ನಮ್ ದೇಶದಲ್ಲಿ ಬರೋ
ಬಟ್ಟೆಗಳಾಗ್ಲಿ ಇಲ್ಲ ಪತ್ರಗಳಾಗ್ಲಿ ಅದನ್ನೇ ನೀವು ಓದ್ಬೇಕು, ಉಪಯೋಗಿಸ್ಬೇಕು ಅಂತ ಒಂದು ಪ್ರಚಾರಣೆ ಮಾಡೋ ಒಂದಿದಲ್ಲಿ ಅವ್ರು ಡ್ರಾಮಾ ಸ್ಟಾರ್ಟ್ ಮಾಡಿದ್ರು, ಸ್ವದೇಶಿ ವ್ರತ್ ಅಂತ. ಅವ್ರ ರೆಸ್ಪಾನ್ಸಿಬಿಲಿಟಿ, ಶಿ ಟುಕ್ ಓವರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ सरस्वत साहित्यिक समाज, Bhagini Mandal and Tilak School of Bombay. These institutions, ಇವ್ರು ಏನಂದ್ರೆ ಮೋಸ್ಟ್ಲಿ ಈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಐಡಿಯಾಲಜಿ ಏನಾಗಿತ್ತು ಅಂದ್ರೆ ನಮ್ ದೇಶದಲ್ಲಿ ನಾವ್ ಏನ್ ಬೆಳೆಸ್ತೀವಿ, ನಾವ್ ಏನ್ ಬಟ್ಟೆಗಳು ನಮ್ ದೇಶದಲ್ಲೇ ನಾವ್ ಮಾಡ್ತಿರೋ ಬಟ್ಟೆಗಳು, ಸೊ ದಟ್ ಇಸ್ ಖಾದಿ ಬಟ್ಟೆನ ತುಂಬಾನೇ ಪ್ರಮೋಟ್ ಮಾಡೋರು ಅಂಡ್ ದೇಶದ ಬಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ದೇಶಕ್ಕಾಗಿ ಹೋರಾಡಿ, ದೇಶದ ಜನರಿಗಾಗೆ ಹೋರಾಡಿ ಅಂತ ತುಂಬಾನೇ ಎಜುಕೇಟ್ ಮಾಡ್ತಾ ಇದ್ರು ಈ ಒಂದೊಂದು ಆರ್ಗನೈಸೇಷನ್ಸ್. ಹೀಗೆ ಶಿ ಆಲ್ಸೋ participated in the movement led by Gandhiji. She assumed the leadership of women unit of Sevadal, which was started by N.S. Hardekaran in 1923 ಅಲ್ಲಿ. ಸೊ ಅವರು ಈ ವುಮೆನ್ ಯೂನಿಟ್ ನ ಹೆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, ಇವರು ತುಂಬಾನೇ ಇಂಪಾರ್ಟೆಂಟ್ ಕೀ ರೋಲ್ ಪ್ಲೇ ಮಾಡಿದ್ರು ವೆನ್ ಇನ್ ನ್ಯಾಷನಲ್ ಕನ್ವೆನ್ಷನ್ ಆಫ್ ಕಾಂಗ್ರೆಸ್ ಅಟ್ ಬೆಳಗಾವಿ ಆಫ್ 1924. She participated in salt agitation and was imprisoned for 4 months at Yeravada and Hindalaga jails. After being released from jail, ಅವರು ಅಲ್ಲಿಗೆ ನಿಲ್ಲಿಲ್ಲ ಅವ್ರದ್ದು, ಅವ್ರ ಹೋರಾಟ ಅಗೇನ್ ಇಟ್ ಸ್ಟಿಲ್ ಕಂಟಿನ್ಯೂಡ್. ಶಿ ವೆಂಟ್ ಆನ್, ಶಿ ಟುಕ್ ಆನ್ ತುಂಬಾನೇ ಪ್ರೊಟೆಸ್ಟ್ ನಡೀತಾ ಇದ್ದಿದ್ದ ಜಾಗಗಳು ಅಂಕೋಲಾ, ಸಿರಸಿ, ಸಿದ್ದಾಪುರ ಅಂಡ್ ತುಂಬಾ ಜಾಗದಲ್ಲಿ ಈ ತರ ಎಲ್ಲ ಇರೋ ಜಾಗದಲ್ಲಿ ಹೋಗಿ ಹೋರಾಟ ಮಾಡಿ ಅಗೇನ್ ಅಲ್ಲೂ ಕೂಡ ಅವ್ರನ್ನ ಜೈಲಿಗೆ ಹಾಕ್ತಾ ಇದ್ರು. ಸ್ಟಿಲ್ ಶಿ ಪಾರ್ಟಿಸಿಪೇಟೆಡ್ ಆಫ್ಟರ್ ಕಮಿಂಗ್ ಬ್ಯಾಕ್ ಔಟ್ ಆಫ್ ಜೈಲ್. ಅವ್ರ ಲೀಡರ್ಶಿಪ್ ಕ್ವಾಲಿಟಿಗಳು ಎಲ್ಲೆಲ್ಲಿ ತೋರಿಸಿದ್ರು ಅಂತ ನೋಡ್ಬೋದು. ಅವರು ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡಿದ್ರು, ತುಂಬಾ ಮಹಿಳೆಯರು ಅಂದ್ರೆ ತುಂಬಾ ಅವ್ರಿಗೆ ಅಷ್ಟಕ್ಕಷ್ಟೇ ಸಪೋರ್ಟ್ ಇಲ್ದೇ ಇರೋ ಮಹಿಳೆಯರು ಅವ್ರಿಗೆ ಮುಂದ್ ಬರ್ಬೇಕು, ಬಟ್ ಅವ್ರಿಗೆ ಬರಕ್ಕೆ ಸಪೋರ್ಟ್ ಇಲ್ಲ. ಅದೇ ರೀತಿ ಅವ್ರಿಗೆ ಒಂದ್ ಹೊತ್ತು ಊಟಕ್ಕೂ ಕಷ್ಟ ಆಗ್ತಾ ಇದ್ದಿದ್ದು ಮಹಿಳೆಯರಿಗೆ. ಆತರ ತುಂಬಾನೇ ವಂಚಿಕರಾಗಿರೋ ಮಹಿಳೆಯರನ್ನೆಲ್ಲ ತುಂಬಾನೇ ಸಪೋರ್ಟ್ ಮಾಡಿ ಗೈಡೆನ್ಸ್ ಕೊಡೋರು, ಅವ್ರಿಗೂ ಒಂದೊಂದು ಕೆಲ್ಸದಲ್ಲಿ ತೊಡಗ್ಸೋರು ಇವ್ರು ಕರ್ಕೊಂಡ್ಬಂದು. ಅದೇ ರೀತಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಪಾಲ್ಗೊಳಕ್ ಆಗ್ಲಿಲ್ಲ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು. ಆದ್ರೆ ಅದಕ್ಕಾಗಿ ಹೋರಾಡ್ತಾ ಇದ್ದಿದ್ದ ಜನರನ್ನೆಲ್ಲ ಅವ್ರ ಮನೆಯಲ್ಲಿ ಕರ್ಕೊಂಡ್ಬಂದು ಇರಿಸಿ ಅವ್ರಿಗೆ ಬೇಕಾಗಿರೋಷ್ಟು ಅವ್ರನ್ನ ನೋಡ್ಕೊಳ್ಳೋರು ಚೆನ್ನಾಗಿ. ಅದೇ ರೀತಿ ಗಾಂಧೀಜಿ ಅವರು ಒಂದು ಸಜೆಷನ್ ಕೊಟ್ಟಿದ್ರು, ಟು ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಕಸ್ತೂರ್ಬಾ ಫೌಂಡೇಶನ್ ಅಂಡ್ ಅಲ್ಲಿಂದ ಅವ್ರು ಸೋಷಿಯಲ್ ವರ್ಕ್ ನ ಕಂಟಿನ್ಯೂ ಮಾಡ್ಕೊಂಡ್ರು. ಹೀಗೆ ಉಮಾಬಾಯಿ ಕುಂದಾಪುರ ಅವರು she dedicated herself for this nation and died in the year 1992. ಸೊ ಇಲ್ಲಿವರೆಗೂ ನೀವು ಎಲ್ಲ ಫ್ರೀಡಮ್ ಫೈಟರ್ಸ್ ಬಗ್ಗೆನೂ ಕಲ್ತ್ರಿ. ಸೊ ಹೋಪ್ ಯು ಅಂಡರ್ಸ್ಟುಡ್. ಎನಿ ಡೌಟ್ಸ್ ಪ್ಲೀಸ್ ಲೀವ್ ಅ ಕಮೆಂಟ್ so that we will get back to you with details. Thank you so much.